ಕೋಲಾರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸರ್ಕಾರಿ ಪಶು ವೈದ್ಯ ಆಸ್ಪತ್ರೆ ಬಳಿ ಇರುವ ಶ್ರೀ ಹನುಮಾನ್ ಟೆಂಪಲ್ ಹಾಗೂ ಪಾಲಸಂದ್ರ ಲೇಔಟ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಶ್ರೀ ಹನುಮಾನ್ ಜಯಂತಿ ಪ್ರಯುಕ್ತ ದೇವರ ಪಲ್ಲಕ್ಕಿ ಉತ್ಸವ, ವಿಶೇಷ ಪೂಜೆ, ಪ್ರಸಾದ ವಿತರಣೆ, ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಹನುಮಾನ್ ದೇವಾಲಯ ಮುಖ್ಯಸ್ಥರಾದ ಗಂಗಮ್ಮಪಾಳ್ಯ ವೆಂಕಟೇಶ್, ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸೇವಾ ಸಮಿತಿ ಪಾಲ್ಸಂದ್ರ ಲೇಔಟ್ನ ಭಾಸ್ಕರ್ ರಾವ್, ರವೀಂದ್ರನಾಥ್, ನಂಜಾದೇವರು, ನಿವೃತ್ತ ಎಎಸ್ಐ ಮುನಿಸ್ವಾಮಿ, ಪ್ರಭಾಕರ್, ಸೀನಪ್ಪ, ಮಂಜುನಾಥ್, ಕಾರ್ಪೆಂಟರ್ ನಾರಾಯಣಸ್ವಾಮಿ, ತೊಟ್ಲಿ ರಾಜಣ್ಣ, ಉಪನ್ಯಾಸಕರಾದ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಡೆವಲಪ್ಮೆಂಟ್ ಕಮಿಟಿ ಅಂತ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯನ್ನು ನಾವು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ದೇಣಿಗೆಯಿಂದ ದೇವಸ್ಥಾನವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಪುರೋಹಿತರನ್ನು ಕೂಡ ಬರ್ತಾರೆ, ಪ್ರತಿದಿನ ಬರ್ತಾರೆ. ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ. ಅದರಲ್ಲೂ ವಿಶೇಷ ಶ್ರೀರಾಮನವಮಿ, ಯುಗಾದಿ ಹಬ್ಬ, ಹೀಗೆ ಎಲ್ಲ ವಿಶೇಷ ಹಬ್ಬದ ದಿನಗಳಂದು ವಿಶೇಷವಾದಂಥ ಒಂದು ಪೂಜೆ ನಡೆಯುತ್ತೆ. ಪಾಲ್ಸಂದ್ರ ಲೇಔಟ್ ಮತ್ತು ಸುತ್ತಮುತ್ತಲಿನ ಬಡಾವಣೆಗಳ ಎಲ್ಲ ಭಕ್ತಾದಿಗಳು ಬರ್ತಾರೆ. ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋದರಲ್ಲಿ ಮುಂದೆ ಇರ್ತಾರೆ. ಇಲ್ಲಿ ನೆಲೆಸಿರುವಂತಹ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆಗೆ ಇನ್ನೂ ಕೆಲವರು ಈ ದಿನ ಅನಿವಾರ್ಯ ಕಾರಣಗಳಿಂದ ಬೇರೆ ಸ್ಥಳದಲ್ಲಿ ಹೋಗಿದ್ದಾರೆ. ಎಲ್ಲರ ಸಹಕಾರ ಮತ್ತು ಸಂಪೂರ್ಣ ಅಂತ ಒಂದು ದೇವರು ಭಕ್ತಿಯಿಂದ ಸೇವೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ದೇವರು ಒಂದು ಸೇವೆ ಮಾಡೋದ್ರಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟಿದ್ದೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜಯಂತಿ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದ್ದೀನಿ. ದೇವರ ಆಶೀಸ್ಸಿನಿಂದ ಹಿಂಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತೀವని ಸರ್, ಪ್ರತಿ ವರ್ಷ ನಾವು ಹನುಮ ಜಯಂತಿನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ವರ್ಷನೂ ಹಾಗೆ ಮಾಡ್ತಾ ಇದ್ವಿ. ಗ್ರ್ಯಾಂಡಾಗಿ ಮಾಡಬೇಕು ಅಂತ ಎಲ್ಲ ಜನ ಸಮೂಹ ಸೇರ್ತಾ ಇದ್ದಾರೆ. ಸೇರಿಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಪಾಲ್ಸಂದ್ರ ಬೆಲ್ಪೇಟೆ, ಗಂಗಂಪಳ್ಳ ಮತ್ತು ಟಿಪ್ಪು ನಗರ ಹಾಗೆ ಸ್ವಾಮಿ ದೇವರು, ಈ ಎಲ್ಲ ಜನರು ಹಾಗೂ ಕೋಲಾರನ ಎಲ್ಲ ನನ್ನ ಸ್ನೇಹಿತರು ಹಾಗೂ ಭಕ್ತಾದಿಗಳು, ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಎಲ್ಲ ಸೇರಿ ಸುಮಾರು 20 ವರ್ಷದಿಂದ ಇಲ್ಲಿ ಹನುಮಾನ್ ಜಯಂತಿನ ವಿಜೃಂಭಣೆಯಿಂದ ಎಲ್ಲರ ಜನರ ಸಹಕಾರದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಇದೇ ಸಹಕಾರ ಜನರ ಕಡೆಯಿಂದ ನಮ್ಗೆ ಇರಲಿ ಅಂತೇಳಿ ಪತ್ರಕರ್ತರಿಗೂ ಹಾಗೂ ಪೊಲೀಸರಿಗೂ ಹಾಗೂ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ದೊಡ್ಡವರು, ಹಿರಿಯರು, ಅದು ಅತಿ ಮುಖ್ಯವಾಗಿ ಈ ಹನುಮಾನ್ಗೆ ಎಲ್ಲರೂ ನಾವು ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿ ಇದೇ ಥರ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಿಗೂ ತಮ್ಮ ಮೂಲಕ ಹಾಗೂ ಜನರ ಮೂಲಕ ಹೋಗ್ಬೋದು. ಪೂಜೆ ಇರ್ತದೆ. ಪೂಜೆ ಆದಮೇಲೆ ಪ್ರಸಾದ ಕೊಡ್ತೀವಿ. ಆಮೇಲೆ ಸುಮಾರು ಒಂದು 7-8 ವಾರ್ಡ್ ಎಲ್ಲ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಇರ್ತದೆ. ಎಲ್ಲ ಭಕ್ತಾದಿಗಳು ಪೂಜೆ ಕೊಟ್ಟು ಪ್ರಸಾದ ತಗೊಂಡು ದೇವರ ಕೊಟ್ಟು ಪಾತ್ರರಾಗ್ತಾರೆ. ಇದೇ ಥರ ದೇವರು ಎಲ್ಲ ಜನರಿಗೂ, ನಮ್ಮ ಭಾರತ ದೇಶದ ಕೋಲಾರ ಎಲ್ಲ ಜನರಿಗೂ ಆರೋಗ್ಯ ಕೊಡಲಿ ಅಂತೇಳಿ ಈ ಮೂಲಕ ತಮ್ಮ ಮೂಲಕ ದೇವರ ಹತ್ರ ನಾವು ಬೇಡ್ಕೊಳ್ತೀವಿ. ಭಕ್ತಾದಿಗಳು ಈ ಒಂದು ಹನುಮ ಜಯಂತಿಯನ್ನು ಪ್ರತಿಯೊಂದು ವಾರ್ಡ್ನಲ್ಲೂ, ಪ್ರತಿಯೊಂದು ಬೀದಿಯಲ್ಲೂ ಅವರು ತಕ್ಕ ಮಟ್ಟಿಗೆ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಮತ್ತು ನಮ್ಮ ಧರ್ಮದ ಒಂದು ಆಚರಣೆ. ಹೀಗಾಗಿ ಹನುಮಂತ ಎಷ್ಟು ಪರಾಕ್ರಮಿ, ಚಿರಂಜೀವಿ, ತನ್ನ ಶ್ರೀರಾಮನಿಗೆ ಇಡೀ ತನ್ನ ಶಕ್ತಿಯನ್ನು, ಭಕ್ತಿಯನ್ನು ಮುಡುಪಾಗಿಟ್ಟು ಜೀವನವೆಲ್ಲನೂ ಶ್ರೀರಾಮನ ಸೇವೆಯಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾನೆ. ಆ ಹನುಮಂತನ ಒಂದು ಸೇವೆ ಏನಿದೆ ಅದನ್ನು ನಾವು ಭಕ್ತಾದಿಗಳಾದಂಥ ನಾವು ಅನುಸರಿಸಿಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಎಲ್ಲ ಭಕ್ತ ಮಾತೃಸರಲ್ಲಿ ನನ್ನ ವಂದನೆಗಳು. ಭಗವಂತನ ಸೇವೆಯಲ್ಲಿ ನಿರಂತರವಾಗಿ ಅವರಿಗೆ ಸೇವೆ ಮಾಡೋದು ಶಕ್ತಿಯನ್ನು ಕೊಡಬೇಕಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಧನ್ಯವಾದ.